ಹಾಯ್, ಲಕ್ಷಾಂತರ ಕೊಟ್ಟು ಮನೆ ಕಟ್ಟಿ 5 ವರ್ಷ ಆಗಿಲ್ಲ, ಆಲ್ರೆಡಿ ಕ್ರ್ಯಾಕ್ಗಳು ಡೆವಲಪ್ ಆಗಿದ್ದಾವೆ. ಏನಕ್ಕೆ ಅಂತ ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋ ನೋಡಿ. ಸೊ ನನ್ನ ಹೆಸರು ದರ್ಶನ್ ಅಂತೇಳಿ JCGC ಕನ್ಸ್ಟ್ರಕ್ಷನ್ ನೆಲಮಂಗಲದಿಂದ ಮಾತಾಡ್ತಾ ಇರೋದು. ಸೊ ಅದಕ್ಕಿಂತ ಮುಂಚಿದಾಗ ಮತ್ತು ಕ್ರ್ಯಾಕ್ಗಳ ವಿಧಗಳು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಹೇರ್ ಲೈನ್ ಕ್ರ್ಯಾಕ್ ಇದೆ, ಡಯಾಗನಲ್ ಕ್ರ್ಯಾಕ್ ಇದೆ, ಶ್ರಿಂಕೇಜ್ ಕ್ರ್ಯಾಕ್ ಇದೆ, ವಾಟರ್ ಸೀಪೇಜ್ ಕ್ರ್ಯಾಕ್ ಇದೆ. ಸೊ ಮತ್ತು ಸ್ಟೆಪ್ ಕ್ರ್ಯಾಕ್ ಅಂತ ಇದೆ. ಸೊ ಇವಕ್ಕೆಲ್ಲ ಕಾರಣ ಏನು ಕ್ರ್ಯಾಕ್ಗಳು ಡೆವಲಪ್ ಆಗಲಿಕ್ಕೆ? ಸೊ ನಾವು ಸಾಯಿಲ್ ಕಂಡೀಷನ್. ಸೊ ನಾವು ಸಾಯಿಲ್ ಕಂಡೀಷನ್ನ ಚೆಕ್ ಮಾಡೋದೇ ಇಲ್ಲ, ವೀಕ್ ಫೌಂಡೇಶನ್ ಇರುತ್ತೆ. ಆಮೇಲೆ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸೋದೇ ಇಲ್ಲ. ಆಮೇಲೆ ಥರ್ಮಲ್ ಎಕ್ಸ್ಪಾನ್ಷನ್ನು, ಪೂರ್ ಕ್ವಾಲಿಟಿ ಆಫ್ ಮೆಟೀರಿಯಲ್ ಬಳಸೋದ್ರಿಂದ, ಆಮೇಲೆ ಓವರ್ಲೋಡಿಂಗ್ ಆಫ್ ಸ್ಟ್ರಕ್ಚರ್ಗಳನ್ನ ಓವರ್ಲೋಡ್ ಮಾಡೋದ್ರಿಂದ ಕೂಡ ಸೊ ನಮಗೆ ಕ್ರ್ಯಾಕ್ಗಳು ಡೆವಲಪ್ ಆಗುತ್ತೆ. ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಬೇಕಾ? ಸೊ ಇದಕ್ಕೆಲ್ಲ ಏನಪ್ಪ ಸೊಲ್ಯೂಷನ್ ಅಂತ ಹೇಳಿದ್ರೆ, ಸೊ FRP ಸಿಮೆಂಟ್ ಸೊಲ್ಯೂಷನ್ ಏನು ಗೊತ್ತಾ? ಸೊ ಫೈಬರ್ ರೆನ್ಫೋರ್ಸ್ ಸಿಮೆಂಟ್ನ ಬಳಸಿ ಥರ್ಮಲ್ ಎಕ್ಸ್ಪೆನ್ಷನ್ ಅವಾಯ್ಡ್ ಮಾಡಲಿಕ್ಕೆ. ಸೊ ಅಡ್ವಾನ್ಸ್ ವಾಟರ್ ಪ್ರೂಫಿಂಗ್ ಮೆಥಡ್ನ ಅಡಾಪ್ಟ್ ಮಾಡ್ಕೊಳ್ಳಿ, ಪ್ರಾಪರಾಗಿ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸಿ. ಸೊ ಆವಾಗವಾಗ ಓನರ್ಗಳು ಕ್ಯೂರಿಂಗ್ ಕರೆಕ್ಟಾಗಿ ನಡೀತಾ ಇದೆ ಅಂತ ಇನ್ಸ್ಪೆಕ್ಟ್ ಮಾಡಿ. ಸೊ ಅದಕ್ಕಿಂತ ಹೆಚ್ಚಿನದಾಗಿ ಪ್ರಾಪರ್ ಎಕ್ಸ್ಪೀರಿಯನ್ಸ್ಡ್ ವರ್ಕ್ಮೆನ್ಶಿಪ್ನ ಮೇಂಟೈನ್ ಮಾಡಿ. ಸೊ ಈ ರಿಲೇಟೆಡ್ ವೆಲ್ ಎಕ್ಸ್ಪೀರಿಯನ್ಸೆಡ್ ಸರ್ವಿಸ್ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು 7676701831. Thank you.